ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಅನೂಪ್ ಯೂಟ್ಯೂಬ್ ಚಾನಲ್. ಹರೇ ಶ್ರೀನಿವಾಸ. ಸತ್ಯಾತ್ಮ ತೀರ್ಥ ಗುರುಗಳು 31ನೇ ಚಾತುರ್ಮಾಸಿ ಧಾರವಾಡದೊಳಗೆ ಕೂತಾರ. ಹಾಗೋಸ್ಕರ ನಾವೆಲ್ಲರೂ ಕುಟುಂಬ ಸಮೇತ ಧಾರವಾಡಕ್ಕೆ ಹೊಂಟೀವಿ. ಆಮೇಲೆ ಅಂಚಿತಾಗಿದು 3ನೇ ಮುದ್ರಧಾರಣೆ. ಇದು ಅಂಚಿತಾಗ ಒಂದನೇದ್ದು ಮತ್ತು 2ನೇದ್ದು ಮುದ್ರ ಹಾಕ್ಸ್ದಾಗ ಆಕಿಗೆ ಅಷ್ಟು ನೆನಪಿದ್ದಿದ್ದಿಲ್ಲ. ಆಕಿಗೆ ಇನ್ನೂ ಭಾಳ ಸಣ್ಣಕಿ ಇದ್ಲು, ಹಾಗಾಗಿ ಆಕಿಗೆ ಅಷ್ಟು ನೆನಪಿಲ್ಲ. ಈಗ ಆಕಿಗೆ ಸ್ವಲ್ಪ ತಿಳುವಳಿಕೆ ಬಂದದ. ಅದಕ್ಕೆ ಆಕಿಗೆ ಅಂಚಿತಾಗ ಹೇಳಿ ಗೊತ್ತಿದ್ದೆ, ಅಂಚಿತಾ ನೀ ಅಳ್ಳಿಕ್ಕೆ ಹೋಗಬಾರ್ದು ಅಂದಾಗ ಆಕಿ ಇಲ್ಲ ಅಮ್ಮ ನಾ ಅಳುವುದಿಲ್ಲ ಅಮ್ಮ, ಎಷ್ಟು ಚಂದ ಹೇಳಿದ್ಲಕ್ಕಿ ಗೊತ್ತಾ. ಅದನ್ನು ಕೇಳಿ ಭಾಳ ಖುಷಿ ಆಯ್ತು ನನಗೆ. ಹಿಂಗೆ ಗುರುಗಳ ಸನ್ನಿಧಾನಕ್ಕೆ ಹೋಗಬೇಕು ಅಂಥೇಳಿ ಹೋಗ್ಬೇಕಂದಾಗ ಹಿಂಗೆ ಭಾಳ ಡಿಲೇ ಆಗ್ಲಿಕತ್ತಿತ್ತು. ಒಂದು ಏನಾದರೂ ಕೆಲಸ ಬರ್ತಿತ್ತು. ಹೆಂಗಿದ್ರೂ ಗೌರ್ಮೆಂಟ್ ಹಾಲಿಡೇ ಇತ್ತು. ಹಾಗಾಗಿ ಹೋಗಿಬಿಡೋಣ ಅಂಥೇಳಿ ಡಿಸೈಡ್ ಮಾಡಿ ಹೋದ್ವಿ. ಎಷ್ಟು ಜನ ಬಂದಿದ್ರು ಅಂತ ಹೇಳಿದ್ರೆ ಜನಸಾಗರ, ಮಿನಿ ತಿರುಪತಿನೇ ಅಂತ ಹೇಳ್ಬೋದು. ಅಷ್ಟು ಜನ ಬಂದಿದ್ರು. ಅದು ಉತ್ಸವ, ಅದು ವೈಭವ ನೋಡಿ ಎಲ್ಲರೂ ಹರಿಸರೋತ್ತಮ ವಾಯು ಜೀವೋತ್ತಮ ಅಂತನ್ನೋದು, ಹಾಗೂ ರಾಮ 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 ಅಂತ ಮಂತ್ರ ಘೋಷಣೆ ಹೇಳೋದು ತುಂಬಾ ಕಣ್ತುಂಬಂತು. ಮನಸ್ಸಿಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕೊತಿತ್ತು. ಅಂಚಿತಾ ಅಂತೂ ಆ ಜನಸಾಗರ ನೋಡಿ ಖುಷಿ ಪಟ್ಬಿಟ್ಲು. ಅಪ್ಪಾಗ ಅನೂಪ್ ಅವರಿಗೆ ಸ್ವಾಮಿಗಳು ಮುದ್ರಾಧಾರಣೆ ಮಾಡ್ಲಿಕ್ಕೋತ್ರ ಅಷ್ಟೊತ್ತಿಗಾಗಲೇ ನಮ್ದು ಆಯಿತು. ನಮ್ಮದು ಮುದ್ರ ಆಯಿತು, ಶಂಖ ಚಕ್ರ ಆಯಿತು, 2 ಕೈಗೂ ಹಾಕಿದ್ರು. ಬಟ್ ಅದನ್ನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನಮಗೆ. ಅಂಚಿತಾ ಅಂತ್ರೂ ಸ್ವಲ್ಪನೂ ಅಳ್ಳಿಲ್ಲ, ಭಾಳ ಖುಷಿ ಆಯ್ತು. ಆಕಿಗೆ ಮಂತ್ರ ಕಲಿಸಿದ್ದೆ ನಾನು, ವಕ್ರತುಂಡ ಮತ್ತು ಹಾಗೂ ಪೂಜ್ಯಾಯ. ಅದನ್ನು ಅಲ್ಲೇ ವಿಡಿಯೋ ಮಾಡ್ತಾರೆ, ಸಣ್ಣ ಹುಡುಗರಿಗೆ ವಿಡಿಯೋ ಮಾಡಿಕೊಂಡು ಅದನ್ನು ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾರಂತ. ಅದನ್ನು ಮಂತ್ರನೂ ಹೇಳಿದ್ಲು ಅಂಚಿತಾ. ನಾ ಅಂದ್ಕೊಂಡೆ ಅಂಚಿತಾ ಮಂತ್ರ ಹೇಳೋದಿಲ್ಲ, ಅಳತಾಳ ಬರೀ ಅಮ್ಮ ಅಮ್ಮ ಅಂತ. ಬಟ್ ಹಂಗೇನು ಅನ್ಲಿಲ್ಲ. ಆಕಿ ಧೈರ್ಯದಿಂದ ದಿಟ್ಟತನದ್ಲಿಂತ ಹೇಳಿದ್ಲು, ಪೂರ್ತಿ ಮಂತ್ರ ಹೇಳಿದ್ಲು 2. ಆಮೇಲೆ ಅವ್ರು ಹೇಳಿದ್ರು ಸತ್ಯಾತ್ಮ ತೀರ್ಥ ಗುರುಗಳದೊಂದು ಆ್ಯಪ್ ಅದ, ಅದರೊಳಗೆ ಎಲ್ಲ ಸಣ್ಣ ಹುಡುಗರದು ಮಂತ್ರ ಕಳಿಸ್ರಿ ನೀವು, ಈಕೆ ಏನು ಹೇಳ್ತಾಳಲ್ಲ ಮಂತ್ರ ಅದನ್ನು ಕಳಿಸ್ರಿ, ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ಅಂತಂದು ಹೇಳಿದರು. ಆಕಿಗೆ ಮತ್ತು ರಿಟರ್ನ್ ಗಿಫ್ಟ್ ಆಗಿ ಆಕಿಗೆ ಸ್ಟಿಕ್ಕರ್ಸು ಟೆಕ್ಸ್ಟ್ ಬುಕ್ ಸ್ಟಿಕ್ಕರ್ಸು ಮತ್ತು ಒಂದು ಪೆನ್ಸಿಲ್ ಗಿಫ್ಟ್ ಕೊಟ್ಟರು. ಆಕಿ ಭಾಳ ಖುಷಿ ಪಟ್ಲಕ್ಕಿ ಅಂತ್ರೂ. ಅಷ್ಟೊತ್ತಿಗಾಗಲೇ ಮೂಲ ರಾಮ ದೇವರದು ಪೂಜಾ ನಡೆದಿತ್ತು. ಹೈಗ್ರ ದೇವರ ದರ್ಶನ ಪಡ್ಕೊಂಡು ಮೂಲ ರಾಮ ದೇವರ ದರ್ಶನ ಪಡಿಲಿಕ್ಕೆ ಹೋದ್ವಿ ನಾವು. ಎಷ್ಟು ಚಂದ ಅಲಂಕಾರ ಮಾಡಿದ್ರು, ಕಣ್ಣು ತುಂಬಿ ಬಂತು. ಅಷ್ಟೊತ್ತಿಗೆ ದೇವರಿಗೆ ನೈವೇದ್ಯನೂ ತೊಗೊಂಡು ಬಂದರು. ಹಾಗೂ ವಾಮನ ಮೂರ್ತಿ ರಂಗೋಲಿ ಬಿಡಿಸಿದ್ರು, ಭಾಳ ಸೊಗಸಾಗಿ ಬಿಡಿಸಿದ್ರು. ಖುಷಿ ಆಯ್ತು ನೋಡಿ. ನಮ್ಮ ಅಂಚಿತಾ ಅಂತೂ ಅಮ್ಮ ಗೋವಿಂದ ಯಾವಾಗ ಹೇಳ್ತಾರಮ್ಮ, ಹಸಿವಾಗ್ಯದ ಮಮ್ಮು ಮಾಡ್ತೀನಿ ಅನ್ಲಿಕೊತ್ತಿದ್ಲು. ವೇಟ್ ಮಾಡು ಅಂತಾರ, ಗೋವಿಂದ ಅಂತಾರ, ವೇಟ್ ಮಾಡು ಅಂತ ಹೇಳಿಕೊತಿದ್ದೆ ನಾನು ಆಕಿಗೆ. ಭಾಳ ಜನ ಪ್ರಸಾದ ಸ್ವೀಕರಿಸ್ಲಿಕ್ಕೆ ಭಾಳ ಜನ ಬಂದಿದ್ದರು. ಅಷ್ಟೊತ್ತಿಗೆ ಗೋವಿಂದ ಅಂದರು. ಅಂಚಿತಾ ಸ್ಟಾರ್ಟ್ ಮಾಡಿದ್ಲು ಊಟ ಮಾಡಲಿಕ್ಕೆ. ನಾವು ಎಲ್ಲರೂ ಪ್ರಸಾದ ಸ್ವೀಕರಿಸಿ ಮನೆಗೆ ಬಂದ್ವಿ.